ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಶಿವ ಸ್ವರೂಪಿಗಳೇ, ನಿಜಗುಣರಂದ್ರೆ ಯಾರು? ಮೊದಲಿದು ನಮಗೆ ಬರ್ತಾವೆ. ನಿಜಗುಣರು ಅಂದ್ರೆ ನಿಜಗುಣರು ಅಂದ್ರೆ ಯಾರು? ಅವರ ಒಂದು ಕಡೆಯಲ್ಲಿ ಗುರುಬೋಧೆಯಂ ಪರಾತ್ಪರವಪ್ಪ ಚಿತ್ತು ತನ್ನೆರಗಂದು ನಿಜವನ್ನರಿದ ಶ್ರೀಮನ್ ನಿಜಗುಣ ಶಿವಯೋಗಿ. ಅಲ್ಲೊಂದು ಪದ ಇಟ್ಟರೆ ಅವರು ರಾಮಚಂದ್ರ ಗುರುಬೋಧೆಯಂ, ಅವರು ಸುತ್ತಕಲ್ಲಿ ಹೇಳಿದರು. ಭುಜಲಿಂಗ ಮಹಾಸ್ವಾಮಿಗಳವರು ಗುರುಗಳಲ್ಲಿ. ಗುರುಬೋಧೆಯಂ ಪರಾತ್ಪರವಪ್ಪ ಚಿತ್ತು ಅಂತಾರ. ಪರ ಅಪರ ಪರಾತ್ಪರ. ಅದಕ್ಕೆ ನಿಜಗುಣರು ಭರತನಾನಂದಮಯ ಗುರು ಶಂಭು ಪದಗನ್ನ ಶರಣದಲ್ಲಿರುತ್ತಿರ್ಕೆ ನಿಜ ಕರುಣದಿಂದೇ ಅಂತ. ನಿಜಗುಣ ಇವು ಗುರುಬೋಧಿಂ ಪರಾತ್ಪರವಪ್ಪ ಚಿತ್ತು ಅಂದ್ರೇನ್ರಿ? ಕೇವಲ ಚೈತನ್ಯ ಅಂತೇವದಕ್ಕೆ. ಅದಕ್ಕೆ ಇನ್ನೊಂದು ಕಡೆ ಜ್ಞಾನಾನು ಅಂತ ಕರೀತಾರ. ಸುಮ್ಮನೆ ಶಬ್ದ ತಿಳಿಗೋಕರು ಜ್ಞಾನ ಅಂತಂದ್ರೆ ಅಲ್ಲಿ ಜ್ಞಾನಾನು ಅನ್ನೋಕೋಬಿಡೋ ಏನು ಅನ್ನೋಕೋಬಿಡೋದು. ಅದು ಜ್ಞಾನಕ್ಕೂ ನಿಲಕಲಾರದಂತ. ಅದು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಚಿತ್ತು ಅಂದ್ರೆ ಸ್ವಯಂ ಪ್ರಕಾಶವಾದ, ಮತ್ತೊಂದು ಪ್ರಕಾಶದಿಂದ ಬೆಳಗಿಸಿಕೊಳ್ಳಲಾರದೆ ತನ್ನ ಪ್ರಕಾಶ ಎಲ್ಲವನ್ನು ಪ್ರಕಾಶಿಸದಕ್ಕೆ ಚಿತ್ತು ಅಂತ. ಇದು ಇನ್ನೊಂದು ಅವರ ಇನ್ನೊಂದು ಹೇಳ್ತಾರೆ. ಈ ಸ್ಥಳದಲ್ಲಿ ಹೇಳ್ತಾರೆ, ಮೂರು ಅವಸ್ಥೆಗಳನ್ನು ಒಂದೊಳಗೆ ಒಂದೆಲ್ಲ ಮೂರು ಅವಸ್ಥೆಯನ್ನು ಬೇರೆ ಅರಿಯುತ್ತಾ ನೀರಬಾರದೆ ಚಿಟ್ಟೆ ನಿನ್ನ ನಿಜವಿದನು. ನಿಜಗುಣರ ಮಹಾ ಸಾಹಿತ್ಯ ವಿಚಾರ ಸಾಗರ ಒಂದಾಗಲಿ, ನಿಜಗುಣರ ಶಾಸ್ತ್ರ ಒಂದಾಗಲಿ, ಪಂಚದಶಿ ಆಗಲಿ, ಇವು ಮೂರು ಗ್ರಂಥ ಯಾರು ಸಕ್ರಮವಾಗಿ ಗುರುಮುಖಾಂತರ ತಿಳ್ಕೊಂಡ್ರಾತ ಅಂತಾರ ಅವ್ರ ಮುಂದೆ ಬೇಕಾದಂಗೆ ಸಂಸ್ಕೃತ ಪಂಡಿತ ಬಂದು ಹೇಳ್ತಾರಂದ್ರು ಒಂದು ಪಕ್ಕ ಗೊತ್ತಾಗ್ಬಿಡ್ತದ್ರಿ ರಾಮಚಂದ್ರ. ಹಂಗ ಚಿತ್ತು ಅಂದ್ರೆ ಕೇವಲ ಪ್ರಕಾಶವಾದದ್ದು ಅಂತ. ಇದನ್ನ ಅಪ್ಪ ಅವರ ಚರಿತ್ರದಲ್ಲಿ ನೀವು ಕಾಣಬಹುದು. ಓದ್ತಿದ್ದ ದಿನ ಚರಿತ್ರೆ ನೆನಪಿಸ್ಕೊಡ್ತಾನೆ ಅಷ್ಟ. ವಿಜಾಪುರ ಸ್ಥಾನದಲ್ಲಿ ಕೈಯಲ್ಲಿ ಹಿರಾಲು ಕೊಟ್ಟಾಗ ಒಂದು ಮಾತು ಅಂತಾರ ಅಪ್ಪರ. ಅನುಭವಿ ಮಾತು ಹಂಗೈತ್ ನೋಡೋದಕ್ಕ. ಶಬ್ದದ ಮಾತು ಬೇರೆ, ಶಬ್ದವನ್ನು ಅಡಗಿದ ಅನುಭವಿ ಮಾತು ಬೇರೆ. ಕೈಯಾಗ ಹಿರಾಲು ಕೊಟ್ಟಾಗಂದ್ರ ನನ್ನ ಸುಷುಪ್ತಾವಸ್ಥೆಯಲ್ಲಿರ್ತಕ್ಕಂಥ ನನ್ನ ಪ್ರತ್ಯಗಾತ್ಮನ ಅರಿವೇ ಜಾಗೃತ ಕಾಲದಲ್ಲಿ ಈ ವಿಶ್ವನಾಮಕವಾದ ಪ್ರಪಂಚದ ಬೆಳಕತೈತಿ ಅಂತ ಹೇಳ್ಬೇಕಂದ್ರ ಪರಾತ್ಪರವಪ್ಪ ಚಿತ್ತು ತನ್ನೆರವೆಂದು. ಹೊಳಮಾರ್ಮಿಕವಾಗಿ ನಿಜಗುಣರ ಶಾಸ್ತ್ರ ಮನಮಣ್ಣು ಅಳಿಸ್ತೈತಂದ್ರ ಭ್ರಾಂತಿನ ಹುಟ್ಟುದಲ್ಲಿ. ಆದ್ರೆ ಹೇಳೋ ಗುರು ಹೆಂಗಿರ್ಬೇಕಂದ್ರೆ ಹೆಂಗಲ್ಲಿ ಇಟ್ಟುದಂಗ ಹಂಗಿರ್ಬೇಕು ಅವನ ಗುರು ಅಲ್ಲಿ. ಇಂಥ ಪರಾತ್ಪರವಪ್ಪ ಚಿತ್ತು ತನ್ನೆರವೆಂದು ನಿಜವನ್ನರಿದ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರು. ಇನ್ನೊಂದು ಹೇಳ್ತಾರ, ಅನಿಮಿತ್ಯ ಬಾಂಧವ ಅನುಪಮ ಆನಂದಾಬ್ದಿ ಇಳಿಯಾದಿ ಗುಣಮಣಿ ಮಂಡನ ಜನನದಿದೋರನು ಅಧಿಕ ವಿದ್ಯಾ ಸಂಪನ್ನ ನಿಪ ರಾಜಿಪ ನಿಜಗುಣ ಶಿವಯೋಗಿ. ಇನ್ನೊಂದು ಕಡೆ ಬಳಸ್ತಾರ, ಅನಿಮಿತ್ಯ ಬಾಂಧವ. ಏನೊಂದು ನಿಮಿತ್ತ ಇಲ್ಲವಂಗ ನಮಗ್ ಬಂದೋದ್ರ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವನ್ನು ಕಳೆಯರು. ಗುರುವಿನಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ. ಅನಿಮಿತ್ಯ ಬಾಂಧವ ಅನುಪಮಾನಂದಾಬ್ದಿ, ಉಪಮಾನ ಕೊಡಲಿಕ್ಕೆ ಬರಂತ ಬ್ರಹ್ಮ ಸ್ವರೂಪದಲ್ಲಿರು. ಅದನ್ನ ನಿಜಗುಣ ವರ್ಣ ಮಾಡ್ತಾರೆ. ಹೆಂಗಪ್ಪ ಅಂದ್ರ ಸಾಕೆನಿಸದೆ ಸವಿಯದೆ ದೇವರೊಂದನ್ನು ಬೇಕೆನಿಸದೆ ಕಡೆಯಲು ಜೋಜಗುಂದದೆ ನಿರುಪಮ ಶಂಪು ಲಿಂಗ ಏಕಮಣಿಪ ಸುಖವೊಂದಲ್ಲದೆ ಆವ ಪರಿಯ ಸುಖವ ಭಾವಿಸಿದೊಡೆ ಜೀವ ಪರಮ ಯೋಗದ ನಿಜವ ನರಿದ ಅಣುವಿನ ಸುಖಕ್ಕೆ ಸರಿಗಾಣಿನೋ. ಅನಿಮಿತ್ಯ ಬಾಂಧವ ಅನುಪಮಾನಂದಾಬ್ದಿ ವಿನಯಾದಿ ಗುಣಮಣಿ ಮಂಡನ ಮೈತ್ರಿ ಕರುಣೆ ಮುದಿತೆ ಉಪೇಕ್ಷೆ ಈ ಗುಣ ಇರ್ತವನಲ್ಲಿ. ಮೈತ್ರಿ ಕರುಣೆ ಮುದಿತೆ ಉಪೇಕ್ಷೆ ವಿನಯಾದಿ ಗುಣಮಣಿ ಮಂಡನ ಜನನದಿದೂರನು
ಜನ್ಮವೇ ಇಲ್ಲ ಅಂತ ಹೇಳ್ತಾನ. ಇಲ್ಲೇ ಭಗವದ್ಗೀತೆಯಲ್ಲಿ ಜ್ಞಾನಿ ತ್ವಾತ್ಮೈವ ನೇಮಕಂ. ಜ್ಞಾನಿ ನನ್ನ ಸ್ವರೂಪ ಅಂತ ಹೇಳ ಭಗವದ್ಗೀತೆಯಲ್ಲಿ. ನನಗಿಂತಲೂ ಭಿನ್ನನಲ್ಲವ ಜ್ಞಾನಿ. ಜ್ಞಾನಿ ಇನ್ನೊಂದು ಮಾತು ರಹಸ್ಯ ಐತಿ. ಜ್ಞಾನವುಳ್ಳವರು ಸಿಗಬಹುದು, ಜ್ಞಾನಿ ಸಿಗುವುದು ಬಹಳ ಕಠಿಣ. ಜ್ಞಾನಿ ತ್ರೈಲೋಕ್ಯ ಸುದುರ್ಲಭಂ. ವಿಶ್ವಮಾನ್ಯ ಗ್ರಂಥವಾದ ಭಗವದ್ಗೀತೆಯಲ್ಲಿ ಸ್ಪಷ್ಟೀಕರಣ ಮಾಡ್ತಂದ್ರೆ ನೋಡ್ಬೇಕ್ರಿ ಜ್ಞಾನಿ. ಆ ಜ್ಞಾನಿಗೆ ನಮ್ಮ ವೇದಾಂತ ಶಾಸ್ತ್ರವು ಬ್ರಹ್ಮನಿಷ್ಠತ್ವ ಅಂತ ಕರೀತಾರೆ. ಬ್ರಹ್ಮನಿಷ್ಠತ್ವ ಶ್ರೋತ್ರಿಯರಾಗ ಸಾಕಷ್ಟು ಸಿಗೋದು, ಬ್ರಹ್ಮನಿಷ್ಠತ್ವ ಸಿಗೋದು ಬಹಳ ದುರ್ಲಭ, ಬಹಳ ದುರ್ಲಭ ಅಂತ ಅನಿಮಿತ್ಯ ಬಾಂಧವ ಅನುಪಮಾನಂದಾಗ್ನಿ ಯುನಿಯಾದಿ ಗುಣಮಣಿ ಮಂಡನ ಜನನ ಬೀರೂರನು ಅಧಿಕ ಸಂಪನ್ನಿನ ಪರಾಜಿಪ ನಿಜಗುಣ ಶಿವಯೋಗಿ. ಇಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಷಟ್ ಶಾಸ್ತ್ರಗಳನ್ನು ರಚಿಸಿದರು. ಪ್ರಥಮದಲ್ಲಿ ಕೈವಲ್ಯ